ಬಸ್ಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಇದೇ ತರ ಅಪ್ಡೇಟ್ IPL ಕ್ರಿಕೆಟ್ ಅಪ್ಡೇಟ್ಸ್ ನಾನು ನಿಮ್ಮ ಮೊಬೈಲ್ ಮೂಲಕ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಜುಲೈ 31ನೇ ತಾರೀಕು BCCI ಒಂದು IPL ಓನರ್ಸ್ ಮೀಟಿಂಗ್ ಕರೆದು ನಿಮ್ಮ ಫೀಡ್ಬ್ಯಾಕ್ ಕೊಡ್ಬೇಕಂತ BCCI 31ನೇ ತಾರೀಕು ಮೀಟಿಂಗ್ ಕರೆದಿತ್ತು. 31ನೇ ತಾರೀಕು 7:30 ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಆ ಮೀಟಿಂಗ್ ನಲ್ಲಿ ನಡೆದಂತ ಅಪ್ಡೇಟ್ಸ್ ನ ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ಸುಮಾರು ಅಪ್ಡೇಟ್ಸ್ ನಡೆದಿದ್ದಾವೆ. ಆ ಮೀಟಿಂಗ್ ನಲ್ಲಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಆ ಅಪ್ಡೇಟ್ಸ್ ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇವತ್ತು. ನೀವೇನಾದ್ರೂ ಬೇಗ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ 6 ಟೀಮ್ಗಳು ಮೆಗಾ ಆಕ್ಷನ್ ಬೇಡ ಅಂತ. ಯಾವ ಟೀಮ್ ಅಪ್ಪ ಅಂದ್ರೆ ಮೊದಲನೇದಾಗಿ ಒಂದನೇದು ಚೆನ್ನೈ ಸೂಪರ್ ಕಿಂಗ್. ಮೊದಲನೇದಾಗಿ ನಮಗೆ ಮೆಗಾ ಆಕ್ಷನ್ ಬೇಡ ಅಂತ. ಸೆಕೆಂಡ್ KKR ಅವರು ಸಹ ನಮಗೆ ಮೆಗಾ ಆಕ್ಷನ್ ಬೇಡ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ನ ತಗೊಂಡಿದ್ದಾರೆ, ಹಾಗಾಗಿ ಬೇಡ ಅಂತಾರೆ. ಕೆಳಗೆ ಪಂಜಾಬ್ ಕಿಂಗ್ಸ್, LSG ಅಂತ ಟೀಮ್ಗಳೆಲ್ಲ ಏನ್ ಮಾಡ್ಬೇಕು, ವರ್ಷ ಅವರಾಗಿದ್ರೆ ಇವ್ರೇನ್ ಮಾಡ್ಬೇಕು. ಹಾಗಾಗಿ ದೊಡ್ಡ ಜಗಳನೇ ನಡೆದೋಗಿದೆ ಮೀಟಿಂಗ್ ನಲ್ಲಿ. 4 ಟೀಮ್ ಯಾವಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಒಂದು, ಮತ್ತೆ 4ನೇ ಟೀಮ್ ಬಂದು ಸನ್ರೈಸರ್ಸ್ ಹೈದರಾಬಾದ್ ಅವರು, 6ನೇ ಟೀಮ್ ಬಂದ್ಬಿಟ್ಟು ಗುಜರಾತ್ ಟೈಟನ್ಸ್ ಅವರು. ಒಟ್ಟು ಈ 6 ಟೀಮ್ಗಳು ನಮಗೆ ಮೆಗಾ ಆಕ್ಷನ್ ಬೇಡ, ನಮ್ಮ ಇದೇ ಟೀಮ್ ಇದ್ರೆ ಸಾಕು, ಮುಂದೆ ನೆಕ್ಸ್ಟ್ ಸೀಸನ್ 5 ವರ್ಷಕ್ಕೊಂದ್ಸತಿ ಮೆಗಾ ಆಕ್ಷನ್ ಮಾಡ್ರಿ ಅಂತ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ 6 ಟೀಮ್ಗಳು ನಮಗೆ ಮೆಗಾ ಆಕ್ಷನ್ ಬೇಡ ಅಂತ ಹೇಳಿದ್ದಾವೆ. ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತೆ ಗುಜರಾತ್ ಟೈಟನ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಬೇಡ ಅಂತ ಹೇಳಿದಾವೆ. ನಮಗೆ ಮೆಗಾ ಆಕ್ಷನ್ ಬೇಕೇ ಬೇಕು, ಈ ವರ್ಷ ಬೇಕೇ ಬೇಕು, ನಾವು ವರ್ಷ ಸೋತ್ಕೊಂಡ್ ಬಂದಿದ್ವಿ, ನಮಗೆ ಈ ವರ್ಷ ಅಂತೂ ಬೇಕೇ ಬೇಕು ಅಂತ ಹೇಳ್ತಿರೋ ಟೀಮ್ಗಳು 5 ಟೀಮ್ಗಳು. ಅವ್ಯಾವಪ್ಪ ಅಂದ್ರೆ ಮೊದಲನೇದಾಗಿ ನಂಬರ್ 1 ಆಗಿ ನಮಗೆ ಬೇಕೇ ಬೇಕು ಅನ್ನೋ ಟೀಮ್ ಯಾವ್ದಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ಅವರು ಹೇಳ್ತಾ ಇದ್ದಾರೆ ನಮಗೆ ಮೆಗಾ ಆಕ್ಷನ್ ಬೇಕೇ ಬೇಕು ಈ ವರ್ಷ ಅಂತ. 2ನೇ ಟೀಮ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಸಹ ಹೇಳ್ತಾ ಇದ್ದಾರೆ ನಮಗೆ ಮೆಗಾ ಆಕ್ಷನ್ ಬೇಕೇ ಬೇಕು ಈ ವರ್ಷ ಅಂತ. 3ನೇ ಟೀಮ್ ಆಗಿ ರಾಜಸ್ಥಾನ್ ರಾಯಲ್ಸ್ ಅವರು ಹೇಳ್ತಾ ಇದ್ದಾರೆ ನಮಗೂ ಸಹ ಬೇಕೇ ಬೇಕು ಅಂತ. 4ನೇ ಟೀಮ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೇಳ್ತಾ ಇದ್ದಾರೆ ನಮಗೆ ಮೆಗಾ ಆಕ್ಷನ್ ಬೇಕು ಅಂತ. 5ನೇ ಟೀಮ್ ಆಗಿ LSG ಲಕ್ನೋ ಸೂಪರ್ ಜೈಂಟ್ಸ್ ಅವರು ಬೇಕು ಅಂತ ಇದ್ದಾರೆ. ಒಟ್ಟಿನಲ್ಲಿ ಫ್ರೆಂಡ್ಸ್ ಇಷ್ಟು ಟೀಮ್ಗಳು ನಮಗೆ ಮೆಗಾ ಆಕ್ಷನ್ ಬೇಕು ಮತ್ತೆ ಮೆಗಾ ಆಕ್ಷನ್ ಬೇಡ ಅಂತ ಅನ್ನೋದಾದ್ರೆ, ಇನ್ನೊಂದು ಇವೆಂಟ್ ನಡೆದಿದೆ. ಅದೇನಪ್ಪಾ ಅಂದ್ರೆ ಶಾರುಖ್ ಖಾನ್ ಹಾಗೂ ಪಂಜಾಬ್ ಕಿಂಗ್ಸ್ ಓನರ್ ಪ್ರೀತಿ ಜಿಂತಾ ಅವರು ಜಗಳ ಆಡಿದ್ದಾರೆ ಮೀಟಿಂಗ್ ನಲ್ಲಿ. ಅದೇನಪ್ಪಾ ಅಂದ್ರೆ ಶಾರುಖ್ ಖಾನ್ ಅವರು ನಮಗೆ ಮೆಗಾ ಆಕ್ಷನ್ ಬೇಕು ಅಂತ, ಪ್ರೀತಿ ಜಿಂತಾ ಅವರು ನಮಗೆ ಮೆಗಾ ಆಕ್ಷನ್ ಬೇಡ ಅಂತ. ಒಟ್ಟಿನಲ್ಲಿ ಇಬ್ರು ಜಗಳ ಆಡಿದ್ದಾರೆ ಮಾತಿನಲ್ಲಿ, ಹಾಗೆ ಚಕಾಮುಖಿಯಾಗಿ ಜಗಳ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಮೋಸ್ಟ್ಲಿ ಏನಂತ ಹೇಳ್ಬೋದು ಅಂದ್ರೆ ಶಾರುಖ್ ಖಾನ್ ಅವರು ನಿಮಗೆ ಎಷ್ಟು ವರ್ಷ ಆದ್ರೂ ನೀವು ಕಪ್ ಗೆಲ್ಲಲ್ಲ ಅಂತ ಅಂದಿರ್ಬೋದು ಅನ್ಕೊಂಡಿದ್ವಿ. ಪ್ರೀತಿ ಜಿಂತಾ ಅವರು ಸಿಟ್ಟಿಗೆದ್ದು ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ವಿ. ಒಟ್ಟಿನಲ್ಲಿ ಇವರಿಬ್ರು ಜಗಳ ಆಡಿರೋದಂತೂ 100%. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, IPL ಹರಾಜಾದ್ಮೇಲೆ ಬಂದಿರೋ ಓವರ್ಸೀಸ್ ಪ್ಲೇಯರ್ಸ್ ಹರಾಜಾದಂತ ನಂತರ IPL ಗೆ ಬರದೇ ಇರುವ ಕಾರಣ ಅವರನ್ನು ಬ್ಯಾನ್ ಮಾಡಬೇಕು. ಸನ್ರೈಸರ್ಸ್ ಹೈದರಾಬಾದ್ ಅವರ ಓನರ್ ಕಾವ್ಯ ಮಾರನ್ ಅವರು ಅವರನ್ನು ಬ್ಯಾನ್ ಮಾಡಬೇಕು ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ BCCI ಗೆ. ಕಳೆದ ಬಾರಿ ಜೋಫ್ರಾ ಆರ್ಚರ್ ಅವರು ಮುಂಬೈ ಇಂಡಿಯನ್ಸ್ ಗೆ ಬಿಡ್ ಆಗಿದ್ರು, ಆಕ್ಷನ್ ನಲ್ಲಿ ಹರಾಜ್ ಆಗಿದ್ರು, ಸೇಲ್ ಆದ್ರೂ ನಾನು ಬರಲ್ಲ ಅಂತ ಹೇಳಿದ್ರು. ಅಂತವ್ರನ್ನ IPL ಇಂದಾನೆ ಬ್ಯಾನ್ ಮಾಡ್ಬೇಕು ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೂ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, IPL ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದಾರಲ್ಲ, ಇಂಡಿಯಾ ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಅವ್ರನ್ನ 3 ಪ್ಲೇಯರ್ಸ್ ನ ತಗೊಳ್ಳೇಬೇಕು IPL ನಲ್ಲಿ. ಅವ್ರಿಗೆ ಮೊದಲ ಆದ್ಯತೆ ಕೊಡ್ಬೇಕು ಇಂಡಿಯನ್ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ BCCI ಅಪ್ಡೇಟ್ ಗೆ ಎಲ್ಲರೂ ಕಾಯ್ತಾ ಇದ್ದಾರೆ ಓನರ್ಸ್. 4 ಜನ ರಿಟೈನ್ ಪ್ಲೇಯರ್ಸ್ ಹಾಗೂ 1 RTM ಕಾರ್ಡ್ ಕೊಡ್ತೇವೆ ಅಂತ BCCI ತಾತ್ಕಾಲಿಕವಾಗಿ ಹೊರಡಿಸಿರುವಂತದ್ದು. ಈ ಮುಂದಿನ ಅಪ್ಡೇಟ್ ಕಾಯ್ತಾ ಇದ್ದಾರೆ ಎಲ್ಲ, ಹಾಗೆ IPL ಫ್ಯಾನ್ಸ್ ಹಾಗೆ ಓನರ್ಸ್ ಕೂಡ ಕಾಯ್ತಾ ಇದ್ದಾರೆ. ಇಷ್ಟ ಆಗಿತ್ತು ಇವತ್ತಿನ ಅಪ್ಡೇಟ್. ನಿಮ್ಗೆ ಏನಾದ್ರೂ ನಮ್ಮ ಅಪ್ಡೇಟ್ ಇಷ್ಟ ಆಗಿದ್ದಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ತರ ವಿಡಿಯೋಗಳನ್ನ IPL ಅಪ್ಡೇಟ್ ನ ಮಾಡ್ತಾ ಇರ್ತೀನಿ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮೂಲಕ ನಮ್ಮ ವಿಡಿಯೋ ಬರ್ತಾ ಇರು. ಥ್ಯಾಂಕ್ ಯು ಫ್ರೆಂಡ್ಸ್.